ನಾವು ಸತತವಾಗಿ ACF ಕಮಿಟಿಯನ್ನು ಮಾಡಿಕೊಂಡು 4 ತಿಂಗಳಿಂದ ತಾಲೂಕಿನಾದ್ಯಂತ ಪ್ರತಿಭಾವಂತ ಆಟಗಾರರನ್ನ ಗುರುತಿಸಿ ಸರಿಸುಮಾರು ಒಂದು 68 ಮ್ಯಾಚ್ಗಳು ಈಗಾಗಲೇ ಮುಕ್ತಾಯ ಆಗಿದೆ. ಈ ಒಂದು ಮುಕ್ತಾಯವಾದಂತಹ ಪಂದ್ಯಗಳಲ್ಲಿ 24 ತಂಡ ಭಾಗವಹಿಸಿದ್ದು ಈಗಾಗಲೇ 4 ತಂಡಗಳು ಸೆಮಿಫೈನಲ್ಗೆ ಸೆಲೆಕ್ಟ್ ಆಗಿದ್ದಾರೆ. ಆ 4 ತಂಡಗಳು ಅತ್ತಿಬೆಲೆಯ ಲಿಮ್ರಾ ವಾರಿಯರ್ಸು, ರಾಯಲ್ ಕ್ರಿಕೆಟರ್ಸ್ ಬೆಳಗಾರನಹಳ್ಳಿ, ಶ್ರೀರಾಂಪುರ ಹಾಗೂ ಆನೇಕಲ್ ಲೀಗಲ್ ವಾರಿಯರ್ಸ್ ತಂಡವು ಸೆಲೆಕ್ಟ್ ಆಗಿದೆ. ಮುಂದೆದಾಗಿ ಅವರಿಗೆ ಕೃತಜ್ಞತೆಗಳು. ಹಾಗೂ ಭಾಗವಹಿಸಿದಂಥ 24 ತಂಡಗಳಿಗೂ ಸಹ ನಮ್ಮ ಒಂದು ACF ಕಮಿಟಿ ಕಡೆಯಿಂದ ಕೃತಜ್ಞತೆಗಳು ಹೇಳ್ತಾ, ನಾವು ಸತತವಾಗಿ 4 ತಿಂಗಳಿಂದ ಈ ಒಂದು ಟೂರ್ನಮೆಂಟ್ನ ಮಾಡಿದ್ದೀವಿ. ಎಲ್ಲ ತುಂಬ ಅಚ್ಚುಕಟ್ಟಾಗಿ ಆನೇಕಲ್ ತಾಲೂಕಿನ ಎಲ್ಲ ಹಿರಿಯರು, ಕಿರಿಯರು, ಎಲ್ಲ ಕ್ರೀಡಾಭಿಮಾನಿಗಳು, ಎಲ್ಲ ಪಕ್ಷಾತೀತವಾಗಿ ರಾಜಕಾರಣಿಗಳು, ಎಲ್ಲ ನಮ್ಮ ತಾಲೂಕಿನ ಎಲ್ಲ ಹಿರಿಯ ಕ್ರೀಡಾಪಟುಗಳು ನಮಗೆ ಒಂದು ಸಪೋರ್ಟ್ ಮಾಡಿ ಸತತವಾಗಿ ಈ ಒಂದು ದೊಡ್ಡ ಮಟ್ಟದ ಕ್ರಿಕೆಟ್ ಟೂರ್ನಮೆಂಟನ್ನು ಆಯೋಜನೆ ಮಾಡಿದ್ವಿ. ನಮ್ಮ ಬೆನ್ನೆಲುಬಾಗಿ ನಿಂತಹ ಎಲ್ಲ ನಮ್ಮ ತಾಲೂಕಿನ ಹಿರಿಯರಿಗೆ ಮೊದಲನೇದಾಗಿ ನಮ್ಮ ಒಂದು ACF ಕಮಿಟಿ ಕಡೆಯಿಂದ ಮತ್ತೊಮ್ಮೆ ಕೃತಜ್ಞತೆ ಹೇಳ್ತಾ ಇದ್ದೇವೆ. ಈ ಪಂದ್ಯಗಳೆಲ್ಲ ಮುಕ್ತಾಯ ಅತ್ತಿಬೆಲೆ ಮತ್ತು ವೀರಸಂದ್ರದಲ್ಲಿ ಮುಕ್ತಾಯ ಮಾಡಿಕೊಂಡು ನಾವು ಇದೇ ಬರೋ ಮೇ 3ನೇ ತಾರೀಕು ಭಾನುವಾರ ASP ಗ್ರೌಂಡು, ನಮ್ಮ ಆನೇಕಲ್ ತಾಲೂಕಿನ ಹೆಡ್ ಕ್ವಾರ್ಟರ್ ಆಗಿರೋಂಥ ASP ಗ್ರೌಂಡಲ್ಲಿ ಹಮ್ಮಿಕೊಂಡಿದ್ದೇವೆ. ತಾಲೂಕಿನ ಎಲ್ಲ ಕ್ರಿಕೆಟ್ ಅಭಿಮಾನಿಗಳು, ಆನೇಕಲ್ ತಾಲೂಕಿನ ಹಾಗೂ ಆನೇಕಲ್ ಪ್ರಜೆಗಳು, ಕ್ರೀಡಾಭಿಮಾನಿಗಳು ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕಾಗಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಎಲ್ಲ ಪಕ್ಷಾತೀತವಾಗಿ ಎಲ್ಲ ರಾಜಕಾರಣಿಗಳು ಸಪೋರ್ಟ್ ಮಾಡಿದ್ದಾರೆ. ಅದರಲ್ಲೂ ಸಹ ವಿಶೇಷವಾಗಿ ನಮ್ಮ ತಾಲೂಕಿನ ಶಾಸಕರು ಶಿವಣ್ಣವರು ಹಾಗೂ ಉಳ್ಳಳ್ಳಿ ಸೀನಣ್ಣವರು ಹಾಗೂ KP ರಾಜಣ್ಣವರು ಹಾಗೂ TV ಬಾಬಣ್ಣವರು ಹಾಗೂ ಮತ್ತೊಂದು ವಿಶೇಷವಾಗಿ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಮ್ಮ ಪ್ರಸಾದ್ ಅಣ್ಣವರು, ಚಲಪತಿ ಅಣ್ಣವರು, ಚಲಣ್ಣವರು ಹಾಗೂ ಇನ್ನೂ SVT ಲೋಕೇಶ್ ರೆಡ್ಡಿಯವರು ಹಾಗೂ ನಮ್ಮ ವಿಶೇಷವಾಗಿ ಮದ್ದೂರಣ್ಣವರು ಹಾಗೂ ಎಲ್ಲ ಸದಾಮಣ್ಣವರು ಹಾಗೂ ಮಂಜುನಾಥ್ ರೆಡ್ಡಿಯವರು, ಆಮೇಲೆ ಇನ್ನೂ ಎಲ್ಲ ಹಿರಿಯರು, ತಾಲೂಕಿನ ಎಲ್ಲ ಹಿರಿಯರು ನಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಈ ಒಂದು ಟೂರ್ನಮೆಂಟ್ ಯಶಸ್ವಿಯಾಗಲಿಕ್ಕೆ ಇಲ್ಲಿವರೆಗೂ ಬರಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಅವರೆಲ್ಲರಿಗೂ ನಮ್ಮ ACF ಕಮಿಟಿಯಿಂದ ತುಂಬ ಇಲ್ಲಿಂದಲೇ ಧನ್ಯವಾದಗಳನ್ನ ಹೇಳ್ತಾ ಇದ್ದೇವೆ. ದಯವಿಟ್ಟು ತಾವುಗಳು ತಮ್ಮ ಹಾಜರಿಯನ್ನು ನಾವು ಕಾಯ್ಕೊಂಡಿದ್ದೇವೆ. 3ನೇ ತಾರೀಕು ಇದೇ ASP ಗ್ರೌಂಡಲ್ಲಿ ಬೆಳಗ್ಗೆ 9 ಗಂಟೆಗೆ ಸ್ಟಾರ್ಟ್ ಆಗ್ತಾಯಿದೆ ಈ ಪಂದ್ಯಾವಳಿಗಳು. ತಾವೆಲ್ಲರೂ ಬಂದು ನಮಗೆ ಸಪೋರ್ಟ್ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕಳಕಳಿನ ಪ್ರಾರ್ಥನೆ ಮಾಡ್ತಾಯಿದ್ದೇವೆ. ವಿಶೇಷವಾಗಿ ಮತ್ತೊಮ್ಮೆ ಈ ಒಂದು ನಾವು ಸತತವಾಗಿ 4 ತಿಂಗಳುಗಳ ಕಾಲ ಸರಿಸುಮಾರು 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ನ ಆಯೋಜನೆ ಮಾಡಿದ್ದೇವೆ. ಈ ಒಂದು ಆಯೋಜನೆ ಮಾಡಿ ನಮ್ಮ ಜೊತೆ ಕೈ ಜೋಡಿಸ್ಕೊಂಡು ನಮ್ಮ ಉಪಾಧ್ಯಕ್ಷಗಳಾದಂತಹ ನಮ್ಮ ಪುನೀತ್ ಅವರು, ನಮ್ಮ ಗುರುರಾಜಣ್ಣವರು, ನಮ್ಮ ಕಿರಣ್ ಅವರು, ರಮೇಶ್ ಅವರು ಹಾಗೂ ನಮ್ಮ ದಿನೇಶ್ ಅವರು, ಪ್ರಧಾನ ಕಾರ್ಯದರ್ಶಿಗಳಾದ ಮಂಜು ಅವರು ಹಾಗೂ ನಮ್ಮ ಪ್ರವೀಣ್ ಪಾಪು ಅವರು ಹಾಗೂ ನಮ್ಮ ಶಂಕರ್ ಮಾಸ್ಟರ್ ಅವರು, ನಾವೊಂದು ಈಗಾಗಲೇ ಎಲ್ಲರೂ ನವಗ್ರಹಗಳ ರೀತಿಯ ಒಂದು ಕೆಲಸ ಮಾಡಿ ಈ ಒಂದು ಕ್ರಿಕೆಟ್ಗೆ ಅತಿ ಹೆಚ್ಚಾಗಿ ಉತ್ತೇಜನ ಕೊಡಬೇಕು, ಕ್ರಿಕೆಟ್ಗೆ ಪ್ರೋತ್ಸಾಹ ನೀಡಬೇಕು ಅಂತೇಳಿ ಮನಸ್ಸಲ್ಲಿಟ್ಕೊಂಡು ಸರಿಸುಮಾರು ಒಂದು 700-800 ಜನ ಕ್ರಿಕೆಟ್ ಪ್ಲೇಯರ್ಗಳನ್ನ ಬೆಳಕಿಗೆ ತಂದಿದ್ದೇವೆ. ಇದೇ ರೀತಿ ನಾವು ಪ್ರತಿ ವರ್ಷ ನಾವು ನಮ್ಮ ACF ಕಮಿಟಿಯಿಂದ ಈ ಒಂದು ಕ್ರಿಕೆಟ್ ಟೂರ್ನಮೆಂಟನ್ನು ದೊಡ್ಡ ಮಟ್ಟದಲ್ಲಿ ಮಾಡಲಿಕ್ಕೆ ನಾವೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೇವೆ. ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ನ ನಮ್ಮ ಎಲ್ಲ ಕ್ರೀಡಾಪಟುಗಳು ಸದುಪಯೋಗ ಪಡಿಸ್ಕೋಬೇಕು. ಮತ್ತೊಮ್ಮೆ ನಾನು ಪದೇ ಹೇಳ್ತಾ ಇದ್ದೀನಿ, 3ನೇ ತಾರೀಕು ಈ ಒಂದು ರಾಜ್ಯ ತಿರುಗಿ ನೋಡೋ ರೀತಿಯಲ್ಲಿ ನಾವು ಫೈನಲ್ ಪಂದ್ಯವನ್ನು ವಿಜೃಂಭಣೆಯಿಂದ ಹಮ್ಮಿಕೊಂಡಿದ್ದೇವೆ. ದಯವಿಟ್ಟು ಎಲ್ಲ ಪತ್ರಿಕಾ ಮಾಧ್ಯಮದವರು, ನೀವು ಮಾಧ್ಯಮ ಮಿತ್ರರು ಎಲ್ಲರೂ ಬಂದು ನಮಗೆ ಸಹಕರಿಸಬೇಕು. ತಾಲೂಕಿನ ಎಲ್ಲ ಹಿರಿಯರು ಮತ್ತೊಮ್ಮೆ ಪದೇ ಏನಕ್ಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಒಳ್ಳೆ ಕ್ರೀಡಾಪಟುಗಳು ಆಚೆ ಬರ್ತಾ ಇದ್ದರೆ ನಮಗೂ ಒಂಥರ ಸಂತೋಷ. ನಾವು ಒಂದು ಮಾಡಿರೋ ಟೂರ್ನಮೆಂಟ್ಗೆ ನಮಗೂ ಒಂದು ಖುಷಿ ಸಿಗುತ್ತೆ ಹಾಗೂ ನಾವು ಮಾಡ್ತಿರ್ತಕ್ಕಂಥ ಕೆಲಸಕ್ಕೆ ಒಂದು ಪ್ರತಿಫಲ ಸಿಗುತ್ತೆ ಅಂತ ಹೇಳ್ತಾ ಇದ್ದೇನೆ. ಮತ್ತು ನಮ್ಮ ಒಂದು ಕಮಿಟಿ ಮೆಂಬರ್ಗಳು ಸತತವಾಗಿ ಹಗಲು ರಾತ್ರಿ ಒಂದು 4 ತಿಂಗಳಿಂದ ನಾವು ಸತತವಾಗಿ ದುಡಿದಿದ್ದೇವೆ. ಅದಕ್ಕೆ ಅತ್ಯುತ್ತಮವಾದ ಒಂದು ನಮಗೆ ಒಂದು ಎಲ್ಲ ಕಡೆಯಿಂದನೂ ಒಂದು ಒಳ್ಳೆ ರೀತಿಯಾದಂತಹ ಒಂದು ಸಜೆಷನ್ಸ್ ಆಗಿರ್ಬೋದು, ಒಳ್ಳೆ ರೀತಿಯಾದಂಥ ಒಂದು ಬೆನ್ತಟ್ಟಿ ನಮಗೆಲ್ಲ ಒಂದು ಖುಷಿಯಾದ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ತಾಲೂಕಿನ ಎಲ್ಲ ಹಿರಿಯರು ಬಂದಿದ್ದಾರೆ. ಎಲ್ಲ ಹಿರಿಯರು ಬಂದು ನಮ್ಮ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ಗೆ ಬೆನ್ನೆಲುಬಾಗಿ ನಿಂತು ನಮಗೆ ಸತತವಾಗಿ ನಾವು ಕೇಳ್ದಿರ್ತಕ್ಕಂಥ ಮನ ಧನವನ್ನು ಅವರು ಟೈಮ್ನ ಸಹ ಕೊಟ್ಟು ನಮಗೆ ಸಹಕರಿಸಿದ್ದಾರೆ. ಮತ್ತೊಮ್ಮೆ ನಮ್ಮ ಮಾತೃ ಮಿತ್ರರಲ್ಲಿ ಏನು ಕೇಳ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಮಾಡಿರ್ತಕ್ಕಂಥ ಕೆಲಸನ ನೀವು ಇಡೀ ತಾಲೂಕು ಪೂರ್ತಿ ಹಂಚ್ಕೊಂಡಿರೋದ್ರೇ ಈ ಒಂದು ಟೂರ್ನಮೆಂಟ್ ಇಷ್ಟೊಂದು ಸಕ್ಸಸ್ ಆಗಲಿಕ್ಕೆ ಕಾರಣಕರ್ತರಾಗಿರೋದು. ನಾವು ಆ್ಯಕ್ಚುಲಿ ಹೇಳಿರಲಿಲ್ಲ, ನಮ್ಮ ಕ್ರಿಕೆಟ್ ಟೂರ್ನಮೆಂಟ್ ಲೈವ್ ನಾವು ಯಾವುದೋ ಒಂದು ಲಿಂಕ್ ಕೊಟ್ಟರೆ ಅದನ್ನು ತಾಲೂಕಿನ ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕಿ ನಮಗೆ ಒಂದು
ಸ್ಪೆಷಲ್ಲು ರೆಸ್ಪೆಕ್ಟ್ ಕೊಟ್ಟು ಕ್ರಿಕೆಟ್ಗೆ ಉಳಿಬೇಕು ಅಂತೇಳಿ ನೀವುಗಳು ಮಾಡಿರ್ತಕ್ಕಂಥ ನಮಗೆ ಸಹಾಯ ನಾವು ಚಿರಋಣಿಯಾಗಿರ್ತೀವಿ. ಎಲ್ರಿಗೂ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ACF ಕಮಿಟಿ ಇದೇ ರೀತಿ ಪದೇ ಪದೇ ನಾವು ಒಂದು ಎಲ್ಲ ಕ್ರೀಡಾಪಟುಗಳಿಗೆ ಯಾವಾಗಲೂ ಸಪೋರ್ಟ್ ಆಗಿರ್ತೀವಿ ಅಂತೇಳಿ ಕೇಳ್ಕೊತಾ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ACF ಫೌಂಡೇಶನ್ ವತಿಯಿಂದ ಅಂದರೆ ಸೀಸನ್ ಆನೇಕಲ್ ಪ್ರೀಮಿಯಂ ಲೀಗ್ ಸೀಸನ್ 2 ಏನು ಡೇ 1ನಿಂದ ನೀವೆಲ್ಲ ನಮ್ಮ ಜೊತೆಲಿದ್ದೀರಾ, ಅದಕ್ಕೆ ಮೊದಲನಾಗಿ ಥ್ಯಾಂಕ್ಸು. ಏನಂದರೆ ಆನೇಕಲ್ ಪ್ರೀಮಿಯಂ ಲೀಗ್ ಅಂದರೆ ನಮ್ಮ IPL ಮಾದರಿಯಲ್ಲಿ ನಮ್ಮ ಆನೇಕಲ್ ಹುಡುಗರಿಗೆ ನಾವು ಕೊಡಬೇಕು ಅಂತಲೇ ತುಂಬ ಹಗಲು ರಾತ್ರಿ 4-5 ತಿಂಗಳಿಂದ 9 ಜನ ಕೆಲಸ ಮಾಡಿದ್ದೀರಿ. ಈ ಕಾರ್ಯಕ್ರಮ ಇಲ್ಲಿವರೆಗೂ ಲಾಸ್ಟ್ ಇನ್ನು 4 ಪಂದ್ಯಾವಳಿಗಳೈತೆ, ಇಲ್ಲಿವರೆಗೂ ಬರೋದಕ್ಕೆ ಕಾರಣ ನಾವು 20 ಜನ ಓನರ್ಗಳು ನಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡ್ರು. ಅವ್ರಿಗೆ ಮೊದಲನೇದಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಅವರಿಲ್ಲ ನಾವು ಇಲ್ಲಿ 9 ಜನ ನಾವು ಕೆಲಸ ಮಾಡಿರ್ಬೋದು ಅಷ್ಟೇ, ಅವರಿಂದನೇ ನಾವು ಇಲ್ಲಿ ಬಂದಿದ್ದೀರಿ. ಯಾಕಂದರೆ ಈ ಕಾರ್ಯಕ್ರಮ ಅಷ್ಟಿಷ್ಟಲ್ಲ, 1.5 ಕೋಟಿ ರೂಪಾಯಿ ಪ್ರೋಗ್ರಾಮ್ ಇದು. ಆದ್ದರಿಂದ ಅವರೆಲ್ಲರೂ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಆನೇಕಲ್ನ ಜನಪ್ರಿಯ ಶಾಸಕರು ಶಿವಣ್ಣವರು ಬರ್ತಾರೆ, ಮಾಜಿ ಕೇಂದ್ರ ಮಂತ್ರಿಗಳು ನಾರಾಯಣ ಸ್ವಾಮಿ ಅವರು ಬರ್ತಾರೆ, ಹಾಗೆ ನಮ್ಮ BJP ಪರಾಜಿತ ಅಭ್ಯರ್ಥಿಗಳು ಉಳ್ಳಳ್ಳಿ ಶ್ರೀನಿವಾಸ್ ಅವರು ಬರ್ತಾಯಿದ್ದಾರೆ, ಹಾಗೆ KP ರಾಜಣ್ಣ ಅವರು ಬರ್ತಾಯಿದ್ದಾರೆ, ಹಾಗೆ ದೇವೇಗೌಡರು ಅಂದರೆ ಆರೋಹಳ್ಳಿ ಅವರು ಉಪಾಧ್ಯಕ್ಷರಲ್ಲ ತಾಲೂಕು ಅಧ್ಯಕ್ಷರು JDS ಅವರು ಸಹ ಬರ್ತಾಯಿದ್ದಾರೆ. ಇನ್ನೂ ಅನೇಕ ಗಣ್ಯರು ಈ ಫೈನಲ್ ಪಂದ್ಯಕ್ಕೆ ಬರ್ತಾಯಿದ್ದಾರೆ. ಬಂದು ಈ ಪಂದ್ಯಾವಳಿ ಲಾಸ್ಟ್ ಫೈನಲ್ ಏನು 4 ಮ್ಯಾಚ್ ಇದೆಯೋ ಅವ್ರನ್ನ ನಡೆಸ್ಕೊಟ್ಟು ಸಕ್ಸಸ್ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀರಿ. ಹಿಂಗೆ ಇನ್ನು ಮುಂದಿನ ವರ್ಷ ಸೀಸನ್ 3 ಇನ್ನೂ ಉತ್ತಮ ರೀತಿಯಲ್ಲಿ ಮಾಡಬೇಕಂತ ನಾವು 9 ಜನ ಅಂದ್ಕೊಂಡಿದ್ದೀರಿ. ಇದೇ ರೀತಿ ಸಹಕಾರ ಇರಲಿ ಅಂತೇಳಿ ನಾನು ಮಾತು ಮುಗಿಸ್ತೀನಿ. ಬಹುಮಾನ ಪ್ರಥಮ ಬಹುಮಾನ 5,55,550 ಇದೆ. ಎರಡನೇ ಬಹುಮಾನ 3,33,333 ಇದೆ. ತೃತೀಯ ಅಂದರೆ ಮೂರನೇ ಬಹುಮಾನ 2,22,222,222. ನಾಲ್ಕನೇ ಬಹುಮಾನ 1,11,111 ರೂಪಾಯಿ ಇದೆ. ಅದೇ ರೀತಿ ಮ್ಯಾನ್ ಆಫ್ ದಿ ಮ್ಯಾಚ್ ಗಾಡಿ ಕೂಡ ಕೊಡ್ತಾ ಇದ್ದಾರೆ. ಮ್ಯಾನ್ ಆಫ್ ದಿ ಸೀರೀಸು, ಬೆಸ್ಟ್ ಬ್ಯಾಟ್ಸ್ಮನ್ಗೆ ಸೈಕಲ್ಗಳು ಇದೆ. ತುಂಬ ಅದ್ಭುತವಾಗಿ ಈ ಟೂರ್ನಿಯನ್ನು ಮಾಡ್ತಾಯಿದ್ದೀರಿ. ಇವತ್ತು ನಾವೆಲ್ಲ ಸೇರಿದ್ದೀರಿ, ಒಂದು ಫೈನಲ್ಸ್ ಆಗಬೇಕಿದೆ. ನಮ್ಮ ACF ಕಮಿಟಿಯಿಂದ ATPL ಸೀಸನ್ 2 ಕೊನೆ ಹಂತಕ್ಕೆ ಬಂದಿದ್ದೀರಿ. 8ನೇ ತಾರೀಕು ಏಪ್ರಿಲಲ್ಲಿ ಸ್ಟಾರ್ಟ್ ಮಾಡಿದ್ರಿ. ಇವಾಗ ಮಾರ್ಚ್ 8ನೇ ತಾರೀಕು ಮ್ಯಾಚ್ಗಳು ಸ್ಟಾರ್ಟ್ ಮಾಡಿದ್ರಿ. ಅದಕ್ಕೆ ಬಿಫೋರು ನಾವು ಆಕ್ಷನ್ ಮಾಡಿದ್ರಿ, ಒಂದು ಉನ್ನತ ಮಟ್ಟದಲ್ಲಿ ಮಾಡಿದ್ದೀರಿ. ಉತ್ಸವ ರೆಸಾರ್ಟಲ್ಲಿ ಮಾಡಿದ್ರಿ. ಮತ್ತು ಜರ್ಸಿ ಲಾಂಚ್ ಅಂತ ಹೇಳ್ಬಿಟ್ಟು ನೀವೆಲ್ಲರೂ ಸಾಕ್ಷಿದಾರರಾಗಿದ್ದೀರಾ. ಅವತ್ತು ನಾವು ನಮ್ಮ ಜರ್ಸಿ ಲಾಂಚು, ಟ್ರೋಫಿ ಲಾಂಚು ಅಂತ ಮಾಡಿದ್ದೀರಿ. ಏನಕ್ಕೆ ನಾವು ಆ ಥರ ಒಂದು ವಿಜೃಂಭಣೆಯಿಂದ ಮಾಡಿದ್ರಿ ಅಂದರೆ, ಎಲ್ಲ ತಾಲೂಕಲ್ಲೂ ಅವರವರು ಶಕ್ತಿ ಮೀರಿ ಅವರವರು ಟೂರ್ನಮೆಂಟ್ಗಳು ಮಾಡ್ತಾಯಿದ್ದಾರೆ. ನಮ್ಮ ತಾಲೂಕಲ್ಲೂ ಆ ಒಂದು ಕ್ವಾಲಿಟಿ ಟೂರ್ನಮೆಂಟ್ ಆಗಬೇಕು ಅಂತ ಹೇಳ್ಬಿಟ್ಟು ನಮ್ಮ ತಾಲೂಕಲ್ಲಿರೋವಂಥ ಒಂದು ಹಳ್ಳಿ ಪ್ರತಿಭೆಗಳಿಗೆ, ಒಂದು ಒಳ್ಳೆ ಕ್ರಿಕೆಟ್ ಆಟಗಾರಗಳಿಗೆ ಒಂದು ವೇದಿಕೆ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಏನು ನಾವು ಆ ಒಂದು ನಿರ್ಧಾರ ತಗೊಂಡ್ರಿ. ಒಂದು 5 ಸ್ಟಾರ್ ಹೋಟ್ಲುಗಳಲ್ಲಿ ಯಾವ ಥರ IPLಲ್ಲಿ ಎಲ್ಲ ನಡೆಯುತ್ತೋ ಆ ಒಂದು ಎಲ್ಲರಿಗೂ ಆ ಫೀಲ್ ಬರಲಿ ಅಂತ ಹೇಳ್ಬಿಟ್ಟು ನಾವು ಅದನ್ನ 100% ಮುಟ್ಸಿಗಿರಿ ಅಂತ ನಮ್ಮ ಒಂದು ACF ಕಮಿಟಿ ಕಡೆಯಿಂದ ನಾವು ನಂಬಿದ್ದೀರಿ. ಸೊ ಇಲ್ಲಿವರೆಗೂ ಹತ್ತಿಬೆಲೆಯಲ್ಲಾಗಿರ್ಬೋದು, ವೀರಸಂದ್ರದಲ್ಲಾಗಿರ್ಬೋದು ಕ್ರಿಕೆಟು ಆಡ್ಸ್ಕೊಬಂದಿದ್ದೀರಿ. ಲೀಗ್ನ ತುಂಬ ಉನ್ನತ ಮಟ್ಟಕ್ಕೆ ಬಂದಿದೆ. ಎಲ್ಲರೂ ನಮ್ಮ ತಾಲೂಕಾದ್ಯಂತ ಎಲ್ಲ ಕಡೆನೂ ಎಲ್ಲೇ ಕೇಳಿದ್ರು ನಿಮ್ಮ ACF ಕಮಿಟಿ ATPL ಸೀಸನ್ 2 ಅಂತಲೇ ಮಾತಾಡ್ತಾ ಇದ್ದಾರೆ. ತುಂಬ ಖುಷಿ ಕೊಡ್ತಾಯಿದೆ. ಇದು ನಮ್ಮ ಬರೀ 9 ಜನಕ್ಕಲ್ಲ, ಇದೆಲ್ಲ ನಮ್ಮ ತಾಲೂಕಿಗೆ ಸಲ್ಲಬೇಕಾಗಿರೋವಂಥ ಒಂದು ವಿಚಾರ. ಯಾಕಂದರೆ ಇದೊಂದು ತಾಲೂಕಿಗೆ ಒಂದು ಕೀರ್ತಿ ಕೊಡುವಂಥ ಒಂದು ಸಮಾಚಾರ. ಯಾಕಂದರೆ ಯಾರೂ ಮುಂದೆ ಮಾಡಿದ್ದಿಲ್ಲ. ಸೊ ಅದರಿಂದ ನಾವೊಂದು ಈ ಕಮಿಟಿ ಮಾಡಿಕೊಂಡು ಇದು ಮುಂದಕ್ಕೆ ಮಾಡಬೇಕು ಅಂತ ಬಂದಿದ್ರಿ. ಸೊ ಅದನ್ನ ನಾವು ಯಶಸ್ವಿಯಾಗಿ ಡೆಲಿವರಿ ಮಾಡಿದ್ದೀರಿ ಅಂತ ನಾವೆಲ್ಲರೂ ಭಾವಿಸಿದ್ದೀರಿ. ಸೊ ಹಾಗೆ ಏನು ನಮ್ಮ ಗೆದ್ದಂಥ 4 ಟೀಮ್ ಅವರು
ನಮ್ಮ ಅಧ್ಯಕ್ಷರು ಹೇಳ್ದಂಗೆ ACF ಕಡೆಯಿಂದ ಇನ್ನೇನು ಈ 3ನೇ ತಾರೀಕು ಅವ್ರಿಗೆ 4 ಮ್ಯಾಚಸ್ ಇರುತ್ತೆ, ಸೆಮಿಫೈನಲ್ಲು, ಫೈನಲ್ಲು. ಸೊ ಎಲ್ಲರೂ ಅತಿ ಹೆಚ್ಚಾಗಿ ಜನ ಬಂದು ನಮ್ಮ ಒಂದು ಈ ಫೈನಲ್ ಟೂರ್ನಿಯನ್ನು ಯಶಸ್ವಿ ಮಾಡಿಕೊಡ್ಬೇಕಾಗಿ ಎಲ್ಲರಲ್ಲೂ ಕೇಳ್ಕೊತೀನಿ. ಹಾಗೆ ಎಲ್ಲ ನಮ್ಮ ನಾಯಕರು ಪಕ್ಷ ಬಿಟ್ಟು ಎಲ್ಲನೂ ನಮ್ಮನ್ನ ಎಲ್ಲೇ ಹೋದರೂ ಸ್ವಾಗತ ಮಾಡಿದ್ದಾರೆ. ತುಂಬ ಪ್ರೀತಿಯಿಂದ ನಮ್ಮನ್ನ ಕರೆಸಿ ಮಾತಾಡಿ ಏನು ಬೇಕು ನಿಮಗೆ ಅನ್ನೋದೆಲ್ಲ ವಿಚಾರಗಳನ್ನ ಮಾತಾಡಿದಂಥ ಎಲ್ಲ ನಮ್ಮ ನಾಯಕರುಗಳಿಗೆ, ನಮ್ಮ MLA ಸರ್ ಆಗಿರ್ಬೋದು, ನಮ್ಮ ನಾರಾಯಣಸ್ವಾಮಿ ಅಣ್ಣ ಆಗಿರ್ಬೋದು, ಮುಳ್ಳಳ್ಳಿ ಮಂಜಣ್ಣ ಆಗಿರ್ಬೋದು, ಸೀನಣ್ಣ ಆಗಿರ್ಬೋದು, ಆಮೇಲೆ ನಮ್ಮ ಸದ್ದಾಮಣ್ಣ ಆಗಿರ್ಬೋದು, ನಮ್ಮ ಸೀನಣ್ಣ ಆಗಿರ್ಬೋದು ಸರ್ಜಾಪುರ, ಹಾಗೂ ಮಧುರಣ್ಣ ಆಗಿರ್ಬೋದು, ಹಾಗೂ ಗುರಣ್ಣ ಆಗಿರ್ಬೋದು ಚಿಕ್ಕನಮಂಗಲ, KP ರಾಜು ಅವರಾಗಿರ್ಬೋದು, ಹಾಗೆ ನಮ್ಮ ತಂದೆ ಆಗಿರ್ಬೋದು, ನಮ್ಮ ದೊಡ್ಡಪ್ಪ ಅವರಾಗಿರ್ಬೋದು ಚಲಪತಿ ಅವರು, ಹಾಗೆ ಅನೇಕ ಉದ್ಯಮಿಗಳೂ ನಮ್ಮ ಜೊತೆ ಕೈ ಜೋಡಿಸ್ಕೊಂಡಿದ್ದಾರೆ. ಸೊ ಅವ್ರಿಗೆಲ್ಲರಿಗೂ ನಾನು ಎಲ್ಲರ ಹೆಸ್ರು ಹೇಳೋಕ್ಕಾಗಲ್ಲ, ಯಾಕಂದರೆ ಹಲವಾರು ಹೆಸರುಗಳಿರೋದ್ರಿಂದ ಅವ್ರಿಗೆ ಇಲ್ಲಿಂದನೇ ನಮ್ಮ ACF ಕಮಿಟಿಯಿಂದ ಒಂದು ಕೃತಜ್ಞತೆ ಹೇಳ್ತೀನಿ. ದಯವಿಟ್ಟು ಎಲ್ಲ ನಮ್ಮ ಗೆಸ್ಟ್ಗಳು ಏನೇ ಒಂದು ನಿಮ್ಮ ಬ್ಯುಸಿ ಶೆಡ್ಯೂಲ್ ಇರುತ್ತೆ, ಆದ್ರೂ ನಮ್ಮ ಒಂದು ACF ಕಮಿಟಿಗೆ ನಿಮ್ಮ ಒಂದು ಅರ್ಧ ಅವರ್ ಟೈಮು ಅಂತ 3ನೇ ತಾರೀಕು ಸಾಯಂಕಾಲ ಮಧ್ಯಾಹ್ನ ನಾವು ಟೈಮ್ ಅಂತೂ ನಿಗದಿ ಹೇಳ್ತೀರಿ, ಯಾವ ಟೈಮು ಏನು ಅಂದ್ಬಿಟ್ಟು ಆ ಟೈಮ್ಗೆ ದಯವಿಟ್ಟು ಎಲ್ಲ ಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ಬೇಕಾಗಿ ನಾನು ನಮ್ಮ ACF ಕಮಿಟಿಯಿಂದ ಕೇಳ್ಕೊತೀನಿ. ಹಾಗೂ ಕೊನೆಯಾಗಿ ಹೇಳ್ಬಾರ್ದು, ಮೊದಲನೇದಾಗಿ 24 ತಂಡದ ಓನರ್ಗಳಿಂದನೇ ಈ ಒಂದು ACF ಕಮಿಟಿ ಹಾಗೂ ATPL ಸೀಸನ್ 2 ಸೊ ಇದನ್ನ ಎಲ್ಲ ಯಶಸ್ವಿ ಮಾಡಿಕೊಟ್ಟಿರೋದಕ್ಕೆ ತುಂಬ ಧನ್ಯವಾದಗಳು ಹೇಳ್ತೀನಿ. ಎಲ್ಲ ಅತಿ ಹೆಚ್ಚು ಪ್ರೋತ್ಸಾಹ ಕೊಡಬೇಕು, ಎಲ್ಲ ಜನಗಳು ಜಾಸ್ತಿ ಬರಬೇಕು. ಎಲ್ಲ ಆಡಿದಂಥ ಆಟಗಾರರು ಯಾರೇ ನಾವು ಸೋತಿದ್ರು ಗೆದ್ದಿದ್ರು ನಾನು ಬರಲ್ಲ ಅದು ಇದು ಅಂತ ಯಾರು ಮನಸ್ಸಲ್ಲಿ ಏನು ಇಟ್ಕೊಳಕ್ಕೆ ಹೋಗಬೇಡಿ. ಎಲ್ಲರೂ 600 ಜನ ಏನು ಬಿಡ್ಡಿಂಗ್ ಹಾಕಿದ್ರು, ಏನು ಬಿಡ್ಡಿಂಗ್ಗೆ ನೀವೆಲ್ಲ ಹೆಸರು ಕೊಟ್ಟಿದ್ರು, ಎಲ್ಲರೂ ನೀವೆಲ್ಲ ಬಂದು ಈ ಫೈನಲ್ನ ನೋಡಿದ್ರೆ ಅದೇ ಒಂದು ಈ ATPL ಸೀಸನ್ 2ಗೆ ಸಕ್ಸಸ್ ಅಂತ ಹೇಳ್ತಾ, ಆನೇಕಲ್ ತಾಲೂಕು ಪ್ರೀಮಿಯರ್ ಲೀಗ್ ಸೀಸನ್ 2 ಇವತ್ತೇನು ನಾವು ACF ಕಮಿಟಿಯಿಂದ ಇವತ್ತು ಇಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿದ್ದೀರಿ. ಈ ಪ್ರೆಸ್ ಮೀಟ್ಗೆ ಬಂದಂಥ ಎಲ್ಲ ಪತ್ರಕರ್ತ ಬಂಧುಗಳಿಗೆ ನನ್ನ ಕೃತಜ್ಞತೆಗಳನ್ನು ಹೇಳ್ತೀನಿ. ಇವತ್ತೇನು ಆನೇಕಲ್ ತಾಲೂಕಿನಲ್ಲಿ ಕ್ರಿಕೆಟ್ ಪಂದ್ಯಾವಳಿಗಳನ್ನು ತಾಲೂಕಿನ ಹಳ್ಳಿಗಳಿಂದ ಬರುವಂಥ ಗ್ರಾಮೀಣ ಪ್ರತಿಭೆಗಳಲ್ಲಿ ಇರುವಂಥ ಕ್ರಿಕೆಟ್ನ ಗುರುತಿಸಬೇಕು ಅಂದ್ಬಿಟ್ಟು ನಮ್ಮ ತಾಲೂಕಿನ 28 ಗ್ರಾಮ ಪಂಚಾಯಿತಿಗಳು, ಪುರಸಭೆಗಳು, ನಗರ ಪಾಲಿಕೆಗಳು, ನಗರಸಭೆಗಳಿಂದ ಬಂದಂಥ 600 ಜನ ಆಟಗಾರರನ್ನು ಒಂದೇ ವೇದಿಕೆಯಲ್ಲಿ ಕರ್ಕೊಂಬರಬೇಕು, ಅವ್ರನ್ನ ನಮ್ಮ ತಾಲೂಕಿಗೆ ಪರಿಚಯಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ACF ಕಮಿಟಿ ಮಾಡಿಕೊಂಡು ಆನೇಕಲ್ ತಾಲೂಕು ಪ್ರೀಮಿಯರ್ ಲೀಗ್ ಸೀಸನ್ 2ನ ಆರಂಭ ಮಾಡಿದ್ರಿ. ಅದೇ ರೀತಿ ಉತ್ತಮ ರೀತಿಯಂಥ ಆಟಗಾರರ ಹರಾಜು ಪ್ರಕ್ರಿಯೆ ಇರ್ಬೋದು, ಟ್ರೋಫಿ ಲಾಂಚ್ ಇರ್ಬೋದು, ಇವುಗಳನ್ನೆಲ್ಲ ವಿಜೃಂಭಣೆಯಿಂದ ನಮ್ಮ ತಾಲೂಕಿಗೆ ಪರಿಚಯಿಸ್ತೀರಿ. ಅದೇ ರೀತಿ ಪಂದ್ಯಾವಳಿಗಳು 8/3/2026ರಂದು ಪ್ರಾರಂಭವಾಯಿತು. 68 ಪಂದ್ಯಗಳು ಇವತ್ತಿಗೆ ನಡೆದಿದೆ. ಇನ್ನು ಕೊನೆಯ 4 ಪಂದ್ಯಗಳು ಬಾಕಿ ಇದ್ದು ಸೆಮಿಫೈನಲ್ ಮತ್ತು ಫೈನಲ್ ಪಂದ್ಯಾವಳಿಗಳನ್ನು ನಮ್ಮ ತಾಲೂಕಿನ ಹೃದಯ ಭಾಗವಾದಂಥ ASB ಗ್ರೌಂಡ್ನಲ್ಲಿ ನಡೆಸಬೇಕು ಅಂದ್ಬಿಟ್ಟು ನಮ್ಮ ತಾಲೂಕಿನ ಇವತ್ತು ಏನು ಸೀಸನ್ 2ನಲ್ಲಿ ಭಾಗವಹಿಸಿದಂಥ 24 ತಂಡಗಳ ಮಾಲೀಕರ ಮಾತಿನಂತೆ ಇವತ್ತು ಆನೇಕಲ್ನ ASB ಗ್ರೌಂಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ. ಈ ಪಂದ್ಯಾವಳಿಗಳು ಮೇ ತಿಂಗಳ 3ನೇ ತಾರೀಕು ಭಾನುವಾರದಂದು ನಡೆಯಲಿದೆ. ಈ ಪಂದ್ಯಾವಳಿಯಲ್ಲಿ 4 ತಂಡಗಳು ಭಾಗವಹಿಸ್ತಾ ಇದೆ. ಲಿಮ್ರಾ ರಾಯಲ್ ಸ್ಟ್ರೈಕರ್ಸ್ ಅತ್ತಿಬೆಲೆ, ಬಳಗಾರನಹಳ್ಳಿ, ಶ್ರೀರಾಮ್ಪುರ ಮತ್ತು ಲೀಗಲ್ ವಾರಿಯರ್ಸ್ ಅಂದ್ಬಿಟ್ಟು ಮಂಚನಹಳ್ಳಿ ತಂಡದ ಆನೇಕಲ್ ತಂಡದ 4 ತಂಡಗಳು ಇವತ್ತು ಸೆಮಿಫೈನಲ್ನಲ್ಲಿ ಭಾಗವಹಿಸ್ತಾ ಇದೆ. ಇಂಥ ಪಂದ್ಯಾವಳಿ ನಡೆಯೋದಕ್ಕೆ ನಮಗೆ ಮೊದಲನೇದಾಗಿ ಸಹಕಾರ ಕೊಟ್ಟವರು ನಮ್ಮ 24 ತಂಡದ ಮಾಲೀಕರು. ಅವರು ಬಿಡ್ಡಿಂಗ್ನಲ್ಲಿ ನಮ್ಮ ತಾಲೂಕಿನ ಪ್ರತಿಭೆಗಳನ್ನು ಗುರುತಿಸಿ ಹರಾಜಿನಲ್ಲಿ ತಗೊಂಡು ಅವರಿಗೆ 3 ತಿಂಗಳಿಂದ ಪ್ರಾಕ್ಟೀಸ್ ಮಾಡಿಸಿ ಉತ್ತಮ ರೀತಿಯಾದಂಥ ಸಮವಸ್ತ್ರಗಳನ್ನು ನೀಡಿ ಅವ್ರನ್ನೆಲ್ಲ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಭಾಗವಹಿಸುವಂತೆ ಮಾಡಿ ಇವತ್ತು ಆ ಪಂದ್ಯಾವಳಿಗಳನ್ನ ಲೈವ್ನಲ್ಲಾಗಲಿ ಯೂಟ್ಯೂಬ್ನಲ್ಲಾಗಲಿ ನೋಡಿದ್ರೆ ಒಂದು IPLಗಿಂತೂ ಹೆಚ್ಚು ಸ್ವಾರಸ್ಯಕರವಾದಂಥ ಪಂದ್ಯಾವಳಿಗಳು ನಡೆದಿದೆ.
ಉತ್ತಮವಾದಂಥ ಪ್ರತಿಭೆಗಳು ನಮ್ಮ ತಾಲೂಕಿನಲ್ಲಿ ಆಚೆ ಬಂದಿದ್ದಾರೆ. ಇವತ್ತು ಆ ಪ್ರತಿಭೆಗಳೆಲ್ಲರನ್ನು ಮುಂದಿನ ದಿನಗಳಲ್ಲಿ ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಭಾಗವಹಿಸುವಂಥ ಒಂದು ಪ್ರತಿಭೆಗಳು ಅವರಲ್ಲಿ ಇರುವಂಥ ಅವುಗಳನ್ನ ಪ್ರೋತ್ಸಾಹ ಮಾಡಬೇಕಂದ್ಬಿಟ್ಟು ನಾವು ACF ಕಮಿಟಿ ಇವತ್ತು ಇಂಥ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ರಿ. ಇದಕ್ಕೆ ನಮಗೆ ತಾಲೂಕಿನ ಎಲ್ಲ ನಾಯಕರುಗಳು, ಕ್ರೀಡಾಪಟುಗಳು, ಕ್ರೀಡಾ ಪ್ರೇಮಿಗಳು, ಹಿರಿಯರು, ಗುರುಗಳು ಎಲ್ಲರೂ ಸಹ ನಮಗೆ ಸಹಕರಿಸಿದ್ದಾರೆ. ಅದರಲ್ಲೂ ಸಹ ಪಕ್ಷಾತೀತವಾಗಿ ಎಲ್ಲ ನಾಯಕರು ನಮಗೆ ನಾವು ಯಾರಿಗೆ ಇನ್ವಿಟೇಷನ್ ಕಾರ್ಡ್ ಕೊಡೋಕೆ ಹೋದ್ರೂ ನಮ್ಮನ್ನು ಉತ್ತಮ ರೀತಿಯಲ್ಲಿ ಬರಮಾಡಿಕೊಂಡು ತಾಲೂಕಿನ ಘನತೆಯನ್ನು, ಗೌರವವನ್ನು ಹೆಚ್ಚಿಸುವಂಥ ಕೆಲಸ ನೀವು ACF ಕಮಿಟಿಯವ್ರು ಮಾಡ್ತಾಯಿದ್ದೀರಾ. ನಿಮ್ಮೊಟ್ಟಿಗೆ ನಾವು ಇರ್ತೀರಿ ಅಂದ್ಬಿಟ್ಟು ಎಲ್ಲರೂ ಸಹ ತಮ್ಮ ತನು, ಮನ, ಧನ ಇವತ್ತು ಈ ಪಂದ್ಯಾವಳಿಗಳು ನಡೆಸಬೇಕಂದ್ರೆ ನಮಗೆ 1.5 ಕೋಟಿ ಪ್ರಾಜೆಕ್ಟ್ ಇದು. ಅಷ್ಟು ಪ್ರಾಜೆಕ್ಟ್ನ ನಮ್ಮೊಟ್ಟಿಗೆ ಎಲ್ಲ ನಾಯಕರುಗಳು, ಅದು ನಾವು ಒಬ್ಬರ ಹೆಸರು ಹೇಳಿದ್ರೆ ಇನ್ನೊಬ್ಬರಿಗೆ ನಾವು ಗೌರವ ಕೊಟ್ಟಂಗಾಗಲ್ಲ. ಎಲ್ಲರೂ ಸುಮಾರು ಜನ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅವರೆಲ್ಲರ ಸಹಕಾರ ಮತ್ತು 24 ತಂಡದ ಮಾಲೀಕರ ಸಹಕಾರ ಮತ್ತು ನಮ್ಮ ACF ಕಮಿಟಿಯ ಶ್ರಮ, ಇವತ್ತು 4-5 ತಿಂಗಳಿಂದ ನಮ್ಮ ACF ಕಮಿಟಿಯ 9 ಜನ ಕೆಲಸ ಕಾರ್ಯಗಳನ್ನು ಬಿಟ್ಟು ನಮ್ಮ ಆನೇಕಲ್ ತಾಲೂಕಿನ ಕ್ರೀಡಾಪಟುಗಳಲ್ಲಿರುವ ಕ್ರೀಡೆಯನ್ನು ಪ್ರೋತ್ಸಾಹಿಸಬೇಕು, ಅವ್ರಿಗೆ ಗೌರವ ಕೊಡಬೇಕು ಅಂದ್ಬಿಟ್ಟು ನಮ್ಮ ತಾಲೂಕಿನ ಗೌರವ ತರುವ ನಿಟ್ಟಿನಲ್ಲಿ ಇವತ್ತು ಕೆಲಸ ಮಾಡಿರುವಂಥ ನಮ್ಮ ಕಮಿಟಿಗೆ ಮೊದಲನೇದಾಗಿ ಧನ್ಯವಾದಗಳು ಹೇಳ್ತಾ, ಮುಂದಿನ 3ನೇ ತಾರೀಕು ನಡೆಯುವಂಥ ಈ ಕಾರ್ಯಕ್ರಮದಲ್ಲಿ ಸುಮಾರು ನಾಯಕರುಗಳು, ಕ್ರೀಡಾಪಟುಗಳು, ಕ್ರೀಡಾ ಪ್ರೇಮಿಗಳು ಎಲ್ಲ ಸಹ ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಎಲ್ಲರೂ ಸಹ ಆಗಮಿಸಿ ನಮ್ಮ ತಾಲೂಕಿನಲ್ಲಿ ನಡೆಯುವಂಥ ಈ ಕ್ರೀಡಾಕೂಟವನ್ನು ಪ್ರೋತ್ಸಾಹಿಸಬೇಕು. ಅದರಲ್ಲೂ ವಿಶೇಷವಾಗಿ ನಮ್ಮ ಆನೇಕಲ್ ತಾಲೂಕು ಹೃದಯ ಭಾಗದಲ್ಲಿ ನಡೀತಾ ಇರೋದ್ರಿಂದ ಇಲ್ಲಿನ ಪುರಸಭೆಯ ಎಲ್ಲ ಸದಸ್ಯರುಗಳು ಮತ್ತು ಇಲ್ಲಿನ ಅಧಿಕಾರಿಗಳು ನಮಗೆ ಎಲ್ಲರೂ ಜೊತೆಯಾಗಿದ್ದಾರೆ. ಅದೇ ನಿಟ್ಟಿನಲ್ಲಿ ಎಲ್ಲ ನಮ್ಮ ಪೊಲೀಸ್ ಇಲಾಖೆ ಆಗಿರ್ಬೋದು, ಬೆಸ್ಕಾಂ ಇಲಾಖೆ ಆಗಿರ್ಬೋದು, ಪತ್ರಕರ್ತರು, ಇವತ್ತು ನಾವು ಈ ಮಟ್ಟದಲ್ಲಿ ಕ್ರೀಡಾಕೂಟ ವಿಜೃಂಭಣೆಯಿಂದ ಯಶಸ್ವಿ ಆಗಿದ್ದೀರಿ ಅಂದರೆ ಅದಕ್ಕೆ ಮೂಲ ಕಾರಣ ಪತ್ರಕರ್ತರು. ನಮ್ಮ ಒಂದೊಂದು ಪಂದ್ಯನೂ ನಮಗೆ ಲೈವ್ ಕೊಟ್ಟಿದ್ದೀರಾ, ಎಲ್ಲರೂ ಯೂಟ್ಯೂಬಲ್ಲಿ ಹಾಕಿದ್ದೀರಾ, ಫೇಸ್ಬುಕ್ಕಲ್ಲಿ ಹಾಕಿದ್ದೀರಾ, ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀರಾ. ಇದೆಲ್ಲ ಇವತ್ತು ನಮ್ಮನ್ನು ರಾಜ್ಯ ನೋಡ್ತಾ ಇದೆ. ಇಂಥ ವಿಜೃಂಭಣೆಯಾದ ಕಾರ್ಯಕ್ರಮಗಳು ನಡೆಸಬೇಕಂದ್ರೆ ಕೆಲವೊಂದು ತಾಲೂಕುಗಳಲ್ಲಾಗಲಿ ಜಿಲ್ಲೆಗಳಲ್ಲಾಗಲಿ ಯಾರಾದರೂ ಒಬ್ಬರು ಇನ್ಸೆಂಟಿವ್ ತಗೊಂಡು ಇಂಥ ಕ್ರೀಡಾಕೂಟಗಳನ್ನ ನಡೆಸಿ ಅವರ ಹೆಸರುಗಳಲ್ಲಿ ಇದು ಮಾಡ್ತಾರೆ. ಆದರೆ ನಮಗೆ ತಾಲೂಕಿನ ಹೆಸರಲ್ಲಿ ನಡೆಸ್ತಾ ಇರೋದಕ್ಕೆ ನಮಗೆಲ್ಲರೂ ಸಹಕರಿಸಿದ್ದಾರೆ. ಈ ಸಹಕಾರ ಕೊಟ್ಟಂಥ ಎಲ್ಲರಿಗೂ ನಾವು ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಮುಂದಿನ ಪಂದ್ಯಾವಳಿಗಳಲ್ಲಿ ಎಲ್ಲರೂ ಭಾಗವಹಿಸಬೇಕು. ಉತ್ತಮ ರೀತಿಯಾದಂಥ ಬಹುಮಾನಗಳನ್ನು ಸಹ ನಾವು ಇಟ್ಟಿರ್ತೀರಿ. ನಿಮ್ಮ ಪ್ರೋತ್ಸಾಹ ಮುಂದಿನ ಸೀಸನ್ಗೆ ನಮಗೆ ಪ್ರೋತ್ಸಾಹ ಆಗಬೇಕು. ಎಲ್ಲರೂ ಬನ್ನಿ, ಎಲ್ಲರೂ ಭಾಗವಹಿಸಿ. ಇದೇ 3ನೇ ತಾರೀಕು 2 ಸೆಮಿಫೈನಲ್ಲು, ಒಂದು ಫೈನಲ್ಲು. ವಿಶೇಷವಾಗಿ ನಮಗೆ ಸಹಕರಿಸಿದಂಥ 24 ತಂಡದ ಮಾಲೀಕರಿಗೆ ಒಂದು ಪಂದ್ಯ ಇದೆ. ಅವ್ರಿಗೂ ಸಹ ನಾವು ಬೆಲೆ ಕೊಡಬೇಕು, ಅವ್ರಿಗೆ ರೆಸ್ಪೆಕ್ಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವ್ರಿಗೂ ಸಹ ಒಂದು ಪಂದ್ಯಾವಳಿಯನ್ನು ಆಯೋಜನೆ ಮಾಡ್ತಾಯಿದ್ದೀರಿ. ಅವರ ಪಂದ್ಯಾವಳಿಯಲ್ಲಿ ಗೆದ್ದಂಥ ತಂಡಕ್ಕೆ ಪಾರಿತೋಷಕ ಮತ್ತು 3 ಟಗರನ್ನು ಇಟ್ಟಿದ್ದೀರಿ. ಪ್ಲೇಯರ್ಸ್ಗೂ ಸಹ 5,55,555 ರೂಪಾಯಿ ಪ್ರಥಮ ಬಹುಮಾನವನ್ನು ಇಟ್ಟಿದ್ದೀರಿ. ಅದಲ್ಲದೆ 600 ಜನ ಪ್ಲೇಯರ್ಸ್ಗೆ ಆವತ್ತೇ ಜರ್ಸಿಗಳನ್ನು ಕೊಡ್ತಾಯಿದ್ದೀವಿ ತಾಲೂಕಿನ ACVF ಕಮಿಟಿ ಕಡೆಯಿಂದ. ಆಮೇಲೆ ಎಲ್ಲ ಆಟಗಾರರನ್ನು ನಾವು ಬಿಡ್ ಮೂಲಕ ದುಡ್ಡು ಕೊಟ್ಟು ಅವ್ರನ್ನ ಆಡಿಸ್ತಾಯಿದ್ದೀರಿ. ಅವ್ರಿಗೆ ಆವತ್ತಿನ 3ನೇ ತಾರೀಕೆ ಅವರ ಎಲ್ಲ ಬಿಡ್ಡಾದಂಥ ಮೊತ್ತವನ್ನು ಎಲ್ಲ ಆನೇಕಲ್ ತಾಲೂಕಿನ 600 ಜನ ಕ್ರೀಡಾಪಟುಗಳಿಗೂ ಸಹ ಆವತ್ತೇ ನೀಡ್ತಾಯಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಕ್ರೀಡಾಪಟುಗಳು ಭಾಗವಹಿಸಿದಂಥ ಎಲ್ಲ ಕ್ರೀಡಾಪಟುಗಳು ಮತ್ತು ATPL ಸೀಸನ್ 3ನಲ್ಲಿ ಭಾಗವಹಿಸುವ ಮುಂದಿನ ಪೀಳಿಗೆ ಆಟಗಾರರು ಏನು ಆಸಕ್ತರಿದ್ದಾರೋ ಅವರು ಸಹ ಭಾಗವಹಿಸಿ ಈ ಕ್ರೀಡಾಕೂಟ ಯಾವ ಥರ ನಡೆಯುತ್ತೆ, ಇನ್ನು ಮುಂದಿನ ದಿನಗಳಲ್ಲಿ ACFನ ಇನ್ನೂ ಹೆಚ್ಚಾಗಿ ಉತ್ತಮ ಪಂದ್ಯಾವಳಿಗಳು ನಡೀಬೇಕಂದ್ರೆ ನೀವೆಲ್ಲರ ಸಹಕಾರ ಇರಬೇಕು ಅಂದ್ಬಿಟ್ಟು ಎಲ್ಲರನ್ನು ಸ್ವಾಗತ ಕೊಡ್ತೇವೆ. ಮತ್ತು ನಮಗೆ ಎಲ್ಲ ಪಕ್ಷದಿಂದ ಎಲ್ಲ ನಾಯಕರುಗಳು ಸಹ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿನಿಂದ ಕ್ರೀಡಾಪಟುಗಳನ್ನ, ಯುವಜನ ಮತ್ತು ಕ್ರೀಡಾ ಇಲಾಖೆಗಳನ್ನು ಸಹ ನಾವು ಪ್ರೋತ್ಸಾಹ ಮಾಡಿ ನಮ್ಮ ತಾಲೂಕಿನ ಪ್ರತಿಭೆಗಳನ್ನು ರಾಜ್ಯ ಮಟ್ಟದಲ್ಲಿ ಹೊರತರಬೇಕು. ಆಮೇಲೆ ಈಗ ನಾವು ಸಾಫ್ಟ್ಬಾಲ್ ಕ್ರಿಕೆಟ್ ಅಂತ ನಡೀತಾ ಇದೆಯಲ್ವ, ಇದನ್ನು ಕರ್ನಾಟಕ ಮಟ್ಟದಲ್ಲಿ ನಾವೇ ACF ಕಮಿಟಿಯಿಂದ ಒಂದು ಟೀಮನ್ನು ತಗೊಂಡು ಆನೇಕಲ್ ತಾಲೂಕಿನ ಆಟಗಾರರನ್ನ
ಕರ್ನಾಟಕ ಸಾಫ್ಟ್ಬಾಲ್ ಪ್ರೀಮಿಯರ್ ಲೀಗ್ ಅನ್ನೋ ಒಂದು ದೊಡ್ಡ ಟೂರ್ನಮೆಂಟಲ್ಲಿ ಭಾಗವಹಿಸೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂದ್ಬಿಟ್ಟು ಡಿಸೈಡ್ ಮಾಡಿದಿರಿ. ಇದಕ್ಕೂ ಸಹ ಎಲ್ಲರ ಸಹಕಾರ ಇದೆ. ಅಂದರೆ ಮುಂದಿನ ದಿನಗಳಲ್ಲಿ KSPL ಕರ್ನಾಟಕ ಸಾಫ್ಟ್ಬಾಲ್ ಪ್ರೀಮಿಯರ್ ಲೀಗ್ನಲ್ಲಿ ನಮ್ಮ ತಾಲೂಕಿನಿಂದ ಒಂದು ತಂಡವನ್ನು ಪ್ರತಿನಿಧಿಸಿ ನಮ್ಮ ತಾಲೂಕಿನ ಪ್ರತಿಭೆಗಳನ್ನು ಮಾತ್ರ ಅದರಲ್ಲಿ ಆಡಿಸುವಂಥ ಕಾರ್ಯಕ್ರಮವನ್ನು ನಾವು ACF ಕಮಿಟಿಯಿಂದ ಕೊಡ್ತೀವಿ. ಸಹಕಾರ ಮಾಡಿದ್ದಾಗ ACF ಕಮಿಟಿಗೆ ಹಾಗೆ ATPL ಸೀಸನ್ಗೆ ಸಹಕಾರ ಮಾಡಿದ ಎಲ್ಲ ನಮ್ಮ ಕ್ರೀಡಾಪಟುಗಳಾಗಲಿ ರಾಜಕಾರಣಿಗಳಾಗಲಿ ಎಲ್ಲ ಪಕ್ಷದಲ್ಲಾಗಲಿ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ನಮ್ಮ ಕಮಿಟಿ ಸೀಸನ್ 1 ಆದಾಗ ನಮ್ಮ ಅಧ್ಯಕ್ಷರಾದ ಮಂಜಣ್ಣವ್ರು ಮಾಡಿದರು. ಸೊ 2ನೇ ಸೀಸನ್ಗೆ ಅವರ ಅಧ್ಯಕ್ಷತೆ ನಾವೊಂದು ಕಮಿಟಿ ಮಾಡಿಕೊಂಡು ತಾಲೂಕಿನಲ್ಲಿ ಒಂದೊಂದು ಭಾಗದಿಂದ ಒಬ್ಬೊಬ್ಬರನ್ನ ಆಯ್ಕೆ ಮಾಡಿಕೊಂಡು ಒಂದು ಕಮಿಟಿ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿ ಯಾವುದೇ ಪಕ್ಷ ಇಲ್ಲ, ಯಾವುದೇ ಧರ್ಮ ಇಲ್ಲ. ಸೊ ಇದು ಒಂದೇ ನಮ್ಮದು ಗುರಿ ಇರೋದು ACF ಕಮಿಟಿಯಿಂದ ಕ್ರೀಡೆ ಕ್ರೀಡೆ ಕ್ರೀಡೆ. ಸೊ ಎಲ್ಲ ಕ್ರೀಡಾಪಟುಗಳಿಗೂ ನಮ್ಮ ಕಡೆ ಕಮಿಟಿಯಿಂದ ಸಹಕಾರ ಮಾಡ್ತೀವಿ. ಏನೇ ಇದ್ದರೂ ಸಪೋರ್ಟ್ ಮಾಡೋಕ್ಕೆ ನಮ್ಮ ಕಮಿಟಿ ಯಾವಾಗಲೂ ಸದಾ ರೆಡಿ ಇರುತ್ತೆ.